ತಲಾವಾರು ಆದಾಯದಲ್ಲಿ 2ನೇ ಸ್ಥಾನದಲ್ಲಿದ್ದೇವೆ. ಕೇಂದ್ರ ಸರ್ಕಾರಕ್ಕಿಂತ ನಾವು ಮೇಲಿದ್ದೀವಿ, ಆರ್ಥಿಕವಾಗಿ ಸದೃಢವಾಗಿದ್ದೇವೆ, ಇದೆಲ್ಲ ಹೇಳ್ತಾರಲ್ವೇ. ಮತ್ತು ತಲಾದಾಯ 2ನೇ ಸ್ಥಾನದಲ್ಲಿ ಇರೋದಾದರೆ ಜನ ಎಲ್ಲ ಸಂಪದ್ಭರಿತವಾಗಿದ್ದಾರೆ ಅಲ್ವೇ. ಜನ ಇಷ್ಟು ಸಂಪದ್ಭರಿತವಾಗಿ ಇವರ ಆಡಳಿತದಲ್ಲಿ ಇದ್ದಾಗ ಈ ಗ್ಯಾರಂಟಿ ಸ್ಕೀಮ್ ಅವಶ್ಯಕತೆ ಇದೆಯಾ? ಅಷ್ಟೊಂದು ಜನಗಳನ್ನು ತಲಾದಾಯದಲ್ಲಿ ಮೇಲ್ತಂದು ಆರ್ಥಿಕವಾಗಿ ಸದೃಢವಾಗಿ ಅವ್ರು ಬದುಕ್ತಕ್ಕಂಥ ವಾತಾವರಣ ಇವ್ರು ನಿರ್ಮಾಣ ಮಾಡಿದರೆ ಈ ಸರ್ಕಾರದಲ್ಲಿ ಈ ಗ್ಯಾರಂಟಿ ಇಟ್ಕೊಂಡು ಯಾಕೆ ಹೋದರು? ಅಭಿವೃದ್ಧಿ ಅಂತಕ್ಕಂಥದ್ರ ಬಗ್ಗೆ ಅವ್ರಿಗೆ ಅಭಿವೃದ್ಧಿ ಅನ್ನೋದ್ರ ಬಗ್ಗೆ ಪದ ಮರ್ತೇ ಹೋಗಿದೆ. ಈಗ ರಾಜ್ಯದ ಅಭಿವೃದ್ಧಿ ಅಂದರೆ ಆ ಪದದ ಅರ್ಥವೇ ಇಲ್ಲ ಅವ್ರದ್ದು ಅನ್ನೋದು ನನ್ನ ಅಭಿಪ್ರಾಯ. ಬಿಹಾರದೊಳಗಡೆ ಯಾಕೆ 10,000 ಕೊಟ್ಟರು ಚುನಾವಣೆಗಿಂತ ಮುಂಚೆ? ನಾನು ಅಲ್ಲಿ ಕೊಟ್ಟರು ಇಲ್ಲಿ ಕೊಟ್ಟರು ಅನ್ನೋದಕ್ಕಿಂತ ನಾವೇನು ಮಾಡಬೇಕು ಅದು ಮುಖ್ಯ. ನನಗೆ ಬೇಕಾಗಿರೋದು ಕರ್ನಾಟಕಕ್ಕೆ ಏನು ಮಾಡ್ತೀವಿ ನಾವು ಅನ್ನೋದು ಮುಖ್ಯ. ಈಗ ಗ್ಯಾರಂಟಿ ಕೊಡೋದಕ್ಕೆ ನಂದೇನು ಅಬ್ಜೆಕ್ಷನ್ ಇಲ್ಲ. ಈಗ ನಾನು ರೈತರ ಸಾಲ ಮನ್ನಾ ಮಾಡಿದೆ, 25,000 ಕೋಟಿ ಹೊಂದಿಸೋದಕ್ಕೆ ಆ ಸಂದರ್ಭದಲ್ಲಿ ಕಾರ್ಯಕ್ರಮ ಏನು ಕೊಟ್ಟು ರೈತರು ಸಾಲ ಮನ್ನಾ ಮಾಡಿದ್ದೀವಿ ಅಂತ ಹೇಳಿ ಅಭಿವೃದ್ಧಿ ಕೆಲಸ ಮಾಡೋದಕ್ಕೆ 1 ವರ್ಷ ಆಗಲ್ಲ ಅಂತ ಕೂತ್ನ ನಾನು ರೈತರ ಸಾಲ ಮನ್ನಾ ಮಾಡಿ ಪ್ರತಿ ಕ್ಷೇತ್ರಗಳ ಶಾಸಕರ ಒಂದು ಮನವಿ ಮೇರೆಗೆ ನಾನು ಕೊಟ್ಟಂಥ ಹಣ ಇದೆಯಲ್ಲ ಆರ್ಥಿಕವಾಗಿ, ಅದು BJP ಇರಲಿ, ಕಾಂಗ್ರೆಸ್ ಇರಲಿ, JDS ಇರಲಿ, ಒಂದು 4-5 ವರ್ಷ ನನ್ನ ಹತ್ರ ಹೇಳೋರು. 4-5 ವರ್ಷ ನೀನು ಕೊಟ್ಟಂಥ ಹಣದಿಂದಲೇ, ನಿನ್ನ ಕಾಲದಲ್ಲಿ ಕೊಟ್ಟ ಹಣದಿಂದಲೇ ನಾವು ಸ್ವಲ್ಪ ಇನ್ನೂ ಗೌರವ ಉಳಿಸ್ಕೊಂಡಿದ್ದೀವಿ, ನಾವು ಕ್ಷೇತ್ರಕ್ಕೆ ಓಡಾಡೋಕ್ಕಾಗ್ತಿದೆ ಅಂತಕ್ಕಂಥದ್ದನ್ನು ಹಲವಾರು ಕಾಂಗ್ರೆಸ್ನ ನಾಯಕರೇ ಹೇಳೋರು. ಇವತ್ತೇನಾಗಿದೆ, ನೀವು ಗ್ಯಾರಂಟಿ ಇನ್ನೂ 2,000 ಜಾಸ್ತಿನೇ ಮಾಡಿ, ನಂದೇನಿಲ್ಲ, ತಕರಾರಿಲ್ಲ ನನಗೆ. ಬಟ್ ಇಲ್ಲಿ ಅಭಿವೃದ್ಧಿಗೆ ಸಂಬಂಧಪಟ್ಟಾಗ ಈಗ ನೀವೇ ಕೆಲವು ಪತ್ರಿಕೆಯಲ್ಲಿ ಬರೋದ್ರಪ್ಪ, ಸುಮಾರು 400-500 ಕೆಲಸಗಳಿಗೆ ಫೌಂಡೇಶನ್ ಹಾಕೋದ್ರು. ಈಗ ಕಾಲು ಭಾಗ ಕಟ್ಟಿದ್ದಾರೆ, ಅರ್ಧ ಭಾಗ ಕಟ್ಟಿದ್ದಾರೆ, ಅದು 6-7 ವರ್ಷ ಆಗಿದೆ. ಅದನ್ನು ಇನ್ನೂ ಕಂಪ್ಲೀಟ್ ಮಾಡಿಲ್ಲ 6-7 ವರ್ಷದಲ್ಲಿ. ಈಗ ನೀವು ಕಂಪ್ಲೀಟ್ ಮಾಡಿದೆ ಬೇರೆ ಬೇರೆ ಕೆಲಸ ಅಂತ ಹೋದರೆ ರಾಜ್ಯದ ಜನತೆ ದುಡ್ಡು ಎಲ್ಲಿಗೆ ತಗೊಂಡು ಹೋಗ್ತೀರಿ? ಯಾವ ಥರ ಮಾಡ್ತೀರಿ? ಅದ್ರ ಉಪಯೋಗ ಏನು ಮಾಡಿದ್ದೀರಿ? ಮನೆಗಳ ವಿಷಯದಲ್ಲಿ ಹೇಳ್ತಾರೆ, ಅಯ್ಯೋ ಅಷ್ಟು ಕೊಡ್ತೀವಿ ಇಷ್ಟು ಕೊಡ್ತೀವಿ, ಲಕ್ಷ ಅಲ್ಲ, ಅದೇನು ಲೆಕ್ಕ ಇಲ್ಲ. ಎಷ್ಟು ಮನೆ ಕೊಟ್ಟವರು ಈ ಕಳೆದ 3 ವರ್ಷದಲ್ಲಿ ಗೊತ್ತಿಲ್ಲಪ್ಪ ನನಗೆ. ಹುಡುಕ್ಬೇಕು ದುರ್ಬೆ ಹಾಕಿ. ಸಿದ್ದೇಶಣ್ಣ ಬಾರಣ್ಣ ಇದೆ ಎಲ್ಲಣ್ಣ? ಸಿದ್ದೇಶಣ್ಣ ಒಳಗೋಗ್ಬಿಟ್ರು. ಈಗ ದಾವಣಗೆರೆ ಅಭಿವೃದ್ಧಿ ರಸ್ತೆಗಳು ನೋಡಿ, ಅದು ನೋಡಿ, ಇದು ನೋಡಿ ಅಂತ ಹೇಳ್ತಿರಲ್ಲ. ದಾವಣಗೆರೆಯ ಅಭಿವೃದ್ಧಿಗೆ ಸ್ಮಾರ್ಟ್ ಸಿಟಿ ಅಂತ ಬಂತಲ್ಲ, ಸ್ಮಾರ್ಟ್ ಸಿಟಿಯಿಂದ ಬಂದ ದುಡ್ಡೆಷ್ಟು? 900 ಕೋಟಿ. ಸ್ಮಾರ್ಟ್ ಸಿಟಿಗೆ ರೈಲ್ವೆ, ಹಲವಾರು ರೈಲ್ವೆಯ ಕಾರ್ಯಕ್ರಮಗಳು ಬಂತಲ್ಲ. ನಾನು ಭಾಷಣ ಮಾಡೋಕೆ ಕೊಡ್ತೀನಲ್ಲ, ಪಟ್ಟಿ ಇದೆ ನನ್ನ ಹತ್ರ. ಇಲ್ಲಿ ನಿಮ್ಮ ಕೆಲವು ಥಿಯೇಟ್ರ್ಗಳ ಮುಂದೆ ಅಂಡರ್ ಪಾಸು ಇವೆಲ್ಲ ಕಟ್ಟೋರಲ್ಲಿ, ಪದ್ಮಾಂಜಲಿ ಥಿಯೇಟ್ರು, ಯಾವುದು ಥಿಯೇಟ್ರ್ ಮುಂದೆ, ಅಲ್ಲ ಅಶೋಕ ಥಿಯೇಟ್ರು, ಹೀಗೆ ಎಲ್ಲ ಕಡೆ. ಇದು ಯಾವ ಹಣದಲ್ಲಾಯಿತು? ಕೇಂದ್ರ ಸರ್ಕಾರದ ಕಾರ್ಯಕ್ರಮಗಳು, ನಿಮ್ಮ ಆಸ್ಪತ್ರೆ, ಹಲವಾರು ವಿಷಯದಲ್ಲಿ ಕೇಂದ್ರ ಸರ್ಕಾರ ಕೊಟ್ಟಿರ್ತಕ್ಕಂಥ ಹಣ ಕಳೆದ 7-8 ವರ್ಷದಲ್ಲಿ ಸಿದ್ದೇಶಣ್ಣ ಅವರು ಸಂಸತ್ ಸದಸ್ಯರಾಗಿ ಪಾಪ ಅವ್ರು ಹೇಳ್ಕೊಳ್ಳಿಲ್ಲ, ನಮ್ಮ ಥರ ಪ್ರಚಾರ ಮಾಡ್ಕೊಳ್ಳಿಲ್ಲ, ಏನೇನು ಮಾಡಿದ್ದೀವಿ ಕೇಂದ್ರ ಸರ್ಕಾರದಿಂದ ಹಣ ತಂದು ಅಂತೇಳಿ. ಅದು ಪಾಪ ಆ ಪ್ರಚಾರ ಇಲ್ಲದೆ ಇಲ್ಲಿ ಬೇರೆ ರೀತಿ ಪ್ರಚಾರಗಳು ನಡೆದೋಯ್ತು. ಸರ್, ಸಿದ್ದರಾಮಯ್ಯನವರು ಪ್ರತಿ ಭಾಷಣದಲ್ಲಿ ಹೇಳೋದು ಒಂದೇ, ಕಳೆದ ಬಾರಿ 3 ಚುನಾವಣೆ ನಡೆದು, ಉಪಚುನಾವಣೆ, ಅದರಲ್ಲಿ 2 CM, ಮಾಜಿ CM ಮಕ್ಕಳೇ ಗೆಲ್ಲಿಲ್ಲ. ಅಯ್ಯೋ, ಉಪಚುನಾವಣೆ ಹಲವಾರು ಚುನಾವಣೆಗಳು ಫಲಿತಾಂಶಕ್ಕೆ ನೋಡಿದ್ದೀವಿ. ಅಧಿಕಾರ ಇದ್ದಂಥ ಸಂದರ್ಭದಲ್ಲಿ ನಡೆದಂಥ ಉಪಚುನಾವಣೆಗಳಲ್ಲಿ ಆ ಅಧಿಕಾರ ಇರತಕ್ಕಂಥ ಪಕ್ಷದವ್ರಿಗೆ ಗೆಲ್ಲೋದು ಸರ್ವೇ ಸಾಮಾನ್ಯ. ಈಗ ಉದಾಹರಣೆಗೆ ಈಗ ನಾವು BJPದೇ ತಗೊಳ್ಳೋಣ, ನಾವು ಅವರು ಹೊಂದಾಣಿಕೆ ಮಾಡ್ಕೊಂಡಿದ್ದೀವಿ. KR ಪೇಟೆ ಉಪಚುನಾವಣೆ ನಡೀತು. KR ಪೇಟೆ ಉಪಚುನಾವಣೆಯಲ್ಲಿ BJPಗೆ ಇದರಲ್ಲಿ ಗೆಲ್ಲಕ್ಕೆ ಸಾಧ್ಯವೇ ಇಲ್ಲ. ಆ ಕ್ಷೇತ್ರ BJP ಅಭ್ಯರ್ಥಿ
ಗೆದ್ದರು. ಶಿರಾದಲ್ಲಿ ನಿಮ್ಮ ಪಕ್ಕದಲ್ಲೇ ಇಲ್ಲಿ ತುಮಕೂರಲ್ಲಿ BJP ಅಭ್ಯರ್ಥಿನೇ ಗೆದ್ದರು. ಅವತ್ತು BJP ಸರ್ಕಾರ ಇತ್ತು. ಆ ಸೀಟ್ಗಳು ಎಂದೂ ಸಹ BJP ಗೆದ್ದಿಲ್ಲ. ನಾನು ಏನು 2 ಉದಾಹರಣೆ ಕೊಟ್ಟಿದ್ದೀನಿ, ಅದು 2 ಕ್ಷೇತ್ರದಲ್ಲಿ BJP ಗೆದ್ದೇ ಇರಲಿಲ್ಲ. ಸಾರ್ವತ್ರಿಕ ಚುನಾವಣೆ ಆಯಿತು, ಮುಂದೆ 2 ಕ್ಷೇತ್ರ ಗೆದ್ರ. ಈಗಲೂ ಅಷ್ಟೇ ಪಾಪ ಅವರು ಯಾವುದೋ ಭ್ರಮೇಲೆ ಮುಂದೆನೂ ನಾವೇ 2028 ನಾವೇ ಏನು ಹೇಳ್ತಾರೆ. 28 ಜನ ಯಾವ ತೀರ್ಮಾನ ಕೊಡ್ತಾರೆ ಅನ್ನೋದನ್ನ ಕಾದು ನೋಡಿ.